ಯಾಕಷ್ಟೊಂದು ಬೀಡಿ ಸೇರ್ತೀರಾ? ಅವ್ನು ಜಾಸ್ತಿ ಟೆನ್ಷನ್ ಆದಾಗ ಈ ರೀತಿ ಒಂದು ಬೀಡಿ ಸೇರ್ತಾನೆ. ಹೌದಾ, ಇರಿ ಬರ್ತೀನಿ. ಅಣ್ಣ, ಸಿಗರೇಟಲ್ಲಿ ಯಾವುದಾದ್ರೂ ಒಳ್ಳೆ ಬ್ರ್ಯಾಂಡ್ ಇದೆಯಾ? ಅಕ್ಕ ಇತ್ತು, ಚೆನ್ನಾಗಿದೆ. ಎಷ್ಟು? 25. ಸರಿ. ತಗೊಳ್ಳಿ ಇದನ್ನ. ಇನ್ಮೇಲಿಂದ ಬೀಡಿ ಸೇದ್ಬೇಡಿ, ಆರೋಗ್ಯ ಜಾಸ್ತಿ ಹಾಳಾಗುತ್ತೆ. ದಿನಕ್ಕೆ 3 ಹೊಡೀರಿ. 1 ಬೆಳಗ್ಗೆ ನಾಷ್ಟ ಆದಮೇಲೆ, 2 ಮಧ್ಯಾಹ್ನ ಊಟ ಆದಮೇಲೆ, 3 ರಾತ್ರಿ ಊಟ ಆದಮೇಲೆ. ನಾನೇ ದುಡ್ಡು ಕೊಡ್ತೀನಿ. ಇಲ್ಲ, ಇದನ್ನೆಲ್ಲ ಬಿಟ್ಬಿಡಿ. ನನಗೆ ಈ ಲವ್ ಎಲ್ಲ ಇಷ್ಟ ಆಗಲ್ಲ. ಬೇಕಿದ್ರೆ ಫ್ರೆಂಡ್ಸ್ ಆಗಿರೋಣ. ಸರಿ, ನಾನಿನ್ ಬರ್ತೀನಿ. ನನಗೆ ಆಫೀಸ್ಗೆ ಸ್ವಲ್ಪ ಲೇಟ್ ಆಗಿದೆ, ಡ್ರಾಪ್ ಮಾಡ್ತೀರಾ? ನೀವು ಹೇಳೋದು ಹೆಚ್ಚನ ಬರೋದು ಹೆಚ್ಚ. ಒಂದು 5 ನಿಮಿಷದಲ್ಲಿ ಬಂದೆ ನೋಡಿ. ಸರಿ. ಅಯ್ಯೋ ದೇವ್ರೆ, ಇವಾಗಲೇ ಕೈ ಕುಡಿಬೇಕಾ? ಹೆಂಗಾದ್ರೂ ಮಾಡಿ ಸ್ಟಾರ್ಟ್ ಮಾಡಪ್ಪ. ಏನಾಯ್ತು? ಏನಿಲ್ಲ, ಸ್ಟಾರ್ಟ್ ಆಗುತ್ತೆ. ಏನು ಬೇಜಾರಿಲ್ಲ ಅಂದ್ರೆ ಸ್ವಲ್ಪ ತಳ್ತೀರಾ? ಹಾ, ಏನು? ಪ್ಲೀಸ್ ತಳ್ತೀರಾ? ಸರಿ. ನಿಮ್ಗಿಂತ ಜಾಸ್ತಿ ವಯಸ್ಸಾಗಿರ್ಬೇಕಲ್ವಾ ಈ ಗಾಡಿಗೆ? ಗಾಡಿನೇ ಹಿಂಗೆ, ಇದು ನೀವೆಂಗೋ. ನನ್ನ ಕರ್ಮ. ಏನ್ರಿ, ಸ್ಟಾರ್ಟ್ ಆಗುತ್ತೋ ಇಲ್ವೋ ಹೇಳಿ. ಇನ್ನು ಆಫೀಸ್ವರೆಗೂ ಹೀಗೆ ತಳ್ತಾ ಇರೋದಾ? ಇಲ್ಲ, ಸ್ಟಾರ್ಟ್ ಆಗುತ್ತೆ. ಇಲ್ಲ ಅಂದರೆ ಹೇಳಿ, ನಾನು ಆಟೋ ಮಾಡ್ಕೊಂಡು ಹೋಗ್ತೀನಿ. ಮೊದಲೇ ಲೇಟ್ ಆಗಿದೆ ಅಂದರೆ ಯಾವ್ದ್ರಿ ಈ ಬೈಕು? ನಡ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ಆಫೀಸಲ್ಲಾದರೂ ಇರ್ತಿದ್ದೆ. ನೀವು, ನಿಮ್ಮ ಬೈಕು ಎಲ್ಲ ಸರಿಯಾಗಿದೆ. ಮುಖ ಏನ್ರಿ ನೋಡ್ತೀರಾ? ನಡ್ರಿ, ಆಫೀಸಿಗೆ ಲೇಟ್ ಆಯಿತು. ನಿಧಿ, ಒಂದು ಥ್ಯಾಂಕ್ಸ್ ಕೂಡ ಹೇಳಲ್ವಾ? ಹೋಗ್ರಿ, ಮೊದಲೋಗಿ ಗಾಡಿ ರಿಪೇರ್ ಮಾಡಿಸ್ಕೊಳ್ಳಿ. ನಿಮಗೂ ನಿಮ್ಮ ಗಾಡಿಗೂ ಥ್ಯಾಂಕ್ಸ್ ಬೇರೆ ಕೇಡು. ನಾನು ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ನಾ ನಿಮಗೆ? ಮತ್ತ್ಯಾಕೆ ಬಂದ್ರಿ? ನಿಮ್ಮಿಂದ ಫಸ್ಟ್ ಟೈಮ್ ನನ್ನ ಆಫೀಸಲ್ಲಿ ಬೈಸ್ಕೊಳ್ಳೋಗಾಯ್ತು. ನಡ್ಕೊಂಡು ಬಂದಿದ್ರೆ ಒಂದು 15 ನಿಮಿಷ ಆದರೂ ಲೇಟ್ ಆಗಿರೋದು. ನಿಮ್ಮ ಸವಾಸದಿಂದ 1 ಅವರ್ ಲೇಟ್ ಆಯಿತು. ಯಾಕಾದರೂ ಕಾಲ್ ಮಾಡಿದ್ನೋ. ಈ ಸರಿ ಹಾಗಾಗಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟಾದ್ರೂ ಬನ್ನಿ. ಹೆಂಗೋ ಬಂದ್ಬಿಟ್ಟಿದ್ದಾನೆ. ನನಗೂ ಬೇರೆ ಲೇಟ್ ಆಯಿತು. ಇವತ್ತೊಂದಿನ ಅಲ್ವಾ, ಹೋದ್ರಾಯ್ತು. ನಿಧಿ, ಏನು? ಏನ್ರಿ ನೋಡಿದ್ರು ಹಾಗೆ ಹೋಗ್ತಾ ಇದ್ರಾ? ನಿನ್ನೆ ಡ್ರಾಪ್ ಮಾಡಿದ್ದೆ ಸಾಕು. ನಿಮಗೂ ನಿಮ್ಮ ಗಾಡಿಗೂ ದೊಡ್ಡ ನಮಸ್ಕಾರ. ನಮ್ಮ ಫ್ರೆಂಡ್ಶಿಪ್ಗೋಸ್ಕರ ಆದರೂ ಬನ್ನಿ, ಹೋಗೋಣ. ಆಸೆ ಒಂದು ನಂದು, ನಾನು ನೀನು ಎಂದು ಹಿಂಗೆ ಇರೋದಾ? ನೀನು ನನ್ನ ಸ್ವಂತ ಆಗಬೇಕು ಅಂತ ಅಂದುಕೊಳ್ಬೋದಾ? ಆಕಾಶದಾಚೆ ಹಾರೋ ಕನಸು ನಂದಲ್ವೇ ಅಲ್ಲ, ಭೂಮಿ ಮೇಲೇನೆ ನಾವು ಸಂತೋಷವಾಗಿರಬಹುದಲ್ಲ. ಹಂಗೂ ಅಲ್ಲ ಹಿಂಗೂ ಅಲ್ಲ, ನೀನೇ ಹೇಳು ಮುಂದೆ ಇಲ್ಲ.
ನಮ್ಮ ಮಧ್ಯ ಒಂದ ಗೆಜ್ಜೆ ಬಂತು, ಆ ಗೆಜ್ಜೆಯಿಂದ ನನ್ನ ನಿದ್ದೆ ಹಾರತು. ನಿನ್ನ ಕಂಡಾಗಿಂದ ಮನಸ್ಸು ಹುಚ್ಚ ಆಯಿತು, ನಿನಗೂನು ಹಿಂಗೆ ಆಗಿದ್ರೆ ಹೇಳು. ಪ್ರೀತಿಯ ಪಾರಿವಾಳ ಹರಿವತ್ತು ಗೆಳೆಯ. ಪ್ರೀತಿಯ ಪಾರಿವಾಳ ಹಾರೋಯ್ತಲ್ಲ, ಹಾರ್ ಬಂತು ನೋಡಲ್ಲಿ. ಇದ್ಯಾ ಪರಿವಾಳರು ನಡ್ಕೊಂಬರದಿಲ್ಲ, ಹಾರ್ಕೊಂಬರೋದು ಬಿಟ್ಟೆ. ಇರೋ ತೆಗಿಬೇಡ. ತಡಿ ನೀ ಮಾತ್ರ ತೆಗಿಬೇಡ. ನೀ ತಡೆದಂತಿಕೋ ಆಕಿ ಓಡ್ಕೊಂಡು ಹೋಗೋದಲ್ಲ, ಹಾರ್ಕೊಂಡು ಹೋಗ್ಬಿಡ್ತಾಳ. ಇರೋ ಮಚ್ಚ, ಪಾರಿವಾಳನ ಮಾತಾಡ್ಸೋಣ ಈಗ. ಮಚ್ಚ, ಈ ಪಾರಿವಾಳ ನಾವೇ ಸಾಕೋಣವಾ? ಇರೋ ಮಚ್ಚ, ಪಾರಿವಾಳ ಹೆಸರು ನೋಡೋಣ. ಮಚ್ಚ, ಪಾರಿವಾಳ ಫುಲ್ ಸ್ಟ್ರಾಂಗ್ ಆಯ್ತು. ಹೇ ಪಾರಿವಾಳ ನಿಂತ್ಕೊಳ್ಳೆ. ಹೇ ಪಾರಿವಾಳ ನಿಂತ್ಕೊಳ್ಳೆ. ಪಾರಿವಾಳ ಒಳ್ಳೊಳ್ಳೆ ಫಿಗರ್ಗೆಲ್ಲ ರೇಗಿಸಿ ಮಜಾ ತಗೊಳ ಅಂದ್ರೆ ನೀನೇನೋ ಸ್ಕ್ರೀನ್ ಮೇಲೆ ಬರೋ ಹೀರೋ ಥರ ಅಡ್ಡ ಬರ್ತೀಯಾ? ರೇಕ್ಸೋ ನಿನ್ನಂಥ ಚಪ್ಪರ್ಗಳಿರ್ಬೇಕಾದ್ರೆ ಅದನ್ನು ತಡೆಯೋಕೆ ಹೀರೋ ಬರಲೇಬೇಕು. ಬೇಡ, ನಾನೀಗ ಒಳ್ಳೆ ಮೂಡಲ್ಲಿದ್ದೀನಿ, ಸುಮ್ಮನೆ ಹೊರಟೋಗ್ಬಿಡು. ನಾನು ಒಳ್ಳೆ ಮೂಡಲೇ ಇರೋದು. ಸುಮ್ಮನೆ ಹೋದ್ರೆ ಸರಿ. ಇವಾಗ ಇಲ್ಲ, ನಿನ್ನವರು ಗೊತ್ತಿಡಿಬಾರ್ದು, ಹಂಗೆ ಚಚ್ಚಾಕ್ಬಿಡ್ತೀನಿ. ಬೇಡ ತೆಗಿಬೇಡ. ತೆಗಿಬೇಡ, ಸುಮ್ಮನಿರು ನೀನೇ. ಈ ಮಾತು ನಿನಗೆ ಮಣ್ಣನಿಗೆ ಬೈತೀಯ? ಯಪ್ಪ ಪ್ರಬಂಧ ಹೊಡಿಸಿದ್ರೆ ಯಪ್ಪ ಸತ್ಯ ಅವನು ಎದಕ್ಕರ ಮಾತಾಡಕ್ ಹೋದ್ನು ಮರಿ ಅವನು. ಯಾಕಾದ್ರೂ ಹಾಡಿದ್ನು ಪಾರಿವಾಳ ಅಂತ. ಈ ಸೆಡೆ ನನ್ನ ಮಕ್ಕಳು ಜೊತೆ ನಾನು ಹೊರ್ತೈತಿ. ದೋಸ್ತರ ನಮ್ ಸಿಕ್ಕರ ಬಿಡುವುದ ಅಬ್ಬಾ, ನೀನ್ ಬರೋದು ಸ್ವಲ್ಪ ಲೇಟ್ ಆಗಿದ್ರು ಅಷ್ಟೇ ನನ್ನ ಕಥೆ. ಹೀರೋ ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿರುತ್ತೆ. ಹೌದು, ನೀನ್ಯಾಕೆ ನನ್ನ ಅಷ್ಟೊಂದು ಕೇರ್ ಮಾಡ್ತೀಯಾ? ನಾವು ಯಾರ ಜಾಸ್ತಿ ಇಷ್ಟಪಡ್ತಿರ್ತೀವೋ ಅಲ್ಲಿ ಕೇರ್ ಇದ್ದೇ ಇರುತ್ತೆ. ಇಷ್ಟ ಅಂದ್ರೆ ಯಾವ ಥರ? ಅದೆಲ್ಲ ಬಿಡು. ಇವತ್ತೇನು ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಂದಿದ್ಯಾ? ಏನಿಲ್ಲ, ಬಾರೋ ಸುಮ್ಮನೆ ಹೋಗ್ತಾ ಟೆಂಪಲ್ಗೆ ಹೋಗೋಣ. ದೇವ್ರೆ, ನನ್ನ ಹುಡುಗಿ ಯಾವಾಗಲೂ ನನ್ನ ಜೊತೆಲೇ ಇರೋ ಹಾಗೆ ಮಾಡಪ್ಪ. ಅವಳಿಲ್ಲ ಅಂದರೆ ನಾ ಇದ್ದು ಕೂಡ ಸತ್ತಂತೆ. ಇವತ್ತೇಳು ಬರ್ಡೇನಾ? ಸಂಜೆ ಏನಾದರೂ ಸರ್ಪ್ರೈಸ್ ಪ್ಲ್ಯಾನ್ ಮಾಡಬೇಕು. Hey everyone, today we have gathered to discuss our company growth and how we can move forward together. So, in my view, company growth mainly depends on 3 simple ways. 1. Focus on the customer and build strong people and culture, adapt and improve continuously. Nidhi, you looking so gorgeous today. ಥ್ಯಾಂಕ್ ಯು ಸರ್. Any questions? Okay, you can continue with your work. Many more happy returns of the day, Nidhi. ಥ್ಯಾಂಕ್ ಯು ಸರ್.
ಹಾಯ್ ನಿಧಿ. ಹಲೋ ಸರ್. ಗೊತ್ತಾಯ್ತಾ ಇರೋ ಅಂತ? ಗೊತ್ತಾಯ್ತು ಸರ್. ಇವತ್ತು ನೀವು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸಿದ್ರಿ. ಥ್ಯಾಂಕ್ ಯು ಸರ್. ಈ ಸರ್ ಅನ್ನೋ ಫಾರ್ಮಾಲಿಟೀಸ್ ಎಲ್ಲ ಬೇಡ. ಓಕೆ. ಎನಿವೇಸ್, ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ನಾರ್ಮಲ್ ಆಗಿ ನಾನು ಯಾವ ಹುಡುಗಿರಿಗೂ ಈ ಥರ ವಿಶ್ ಮಾಡಲ್ಲ. ಮೇ ಬಿ ದಿಸ್ ಇಸ್ ದ ಫಸ್ಟ್ ಟೈಮ್. ಓ ಹೌದಾ? ಛೇ, ಇವನ್ಗೇನು ತಾಳ್ಮೆ ಅನ್ನೋದೇ ಇಲ್ವಾ? ಯಾರ ಜೊತೆ ಮಾತಾಡ್ತಾ ಇದ್ದಾಳೆ? ನಾನು ಇಷ್ಟೊಂದು ಇಂಪಾರ್ಟೆಂಟ್ ಅಂತ ಗೊತ್ತಿದ್ರೂ ಬೇರೆದವ್ರ ಜೊತೆ ಮಾತಾಡ್ತಾ ಇದ್ದಾಳಲ್ಲ. ಛೇ, ನೀನ್ ಬರೀ ಇದೇ ಆಯ್ತು. ಒಂದ್ ಗಾಡಿ ನೋಡ್ಕೊಳಕ್ ಬರಲ್ವಾ ನಿಂಗೆ? ನಂಗಂತೂ ಸಾಕಾಗೋಗಿದೆ. ಮೊದಲೇ ಟೈಮ್ ಬೇರೆ ಆಗ್ತಿದೆ. ಯಾವ್ದಾದ್ರೂ ಆಟೋ ಬಂದ್ರೆ ಹೋಗ್ಬಿಡ್ತೀನಿ. ಯಾವ ಆಟೋನು ಬರ್ತಾ ಇಲ್ವಲ್ಲ, ಏನ್ ಮಾಡ್ಲಿ? ಛೇ. ಹಾಯ್. ಹಾಯ್. ನಾನು ಆಫೀಸ್ ಕಡೆನೇ ಹೋಗ್ತಿದ್ದೀನಿ. ನಿಮ್ಗೇನೋ ಅಭ್ಯಂತರ ಇಲ್ಲ ಅಂದರೆ ಬರ್ಬೋದು. ಮೂರ್ ದಿನಕ್ಕೆ ಕೈ ಕೊಡು. ನಿನ್ ಗಾಡಿ ಲೋಡಾಡಿ ನಂಗೂ ಬೇಜಾರಾಗೋಗಿದೆ. ನಿನ್ ಬೈಕ್ ಸವಾಸ ಸಾಕು ನಂಗೆ. ನಾನು ಆಟೋದಲ್ಲೇ ಹೋಗ್ತೀನಿ. ಮಾತಾಡು, ಪರವಾಗಿಲ್ಲ. ಹೋಗ್ಲಿ ಬಿಡು, ಅವಂದೇನು. ಓ, ನಿಮ್ಮ ಸ್ಕೂಟ್ರ್ ಅಣ್ಣನಾ? ಹೌದು, ನಿಮ್ಮ ಸ್ಕೂಟ್ರ್ ಅಣ್ಣ ಎಲ್ಲಿ ಕಾಣಿಸ್ತಿಲ್ಲ? ಎಲ್ಲ ಹಾಳಾಗೋಗಿದ್ದಾನೇನೋ, ನಮ್ಗೆ ಯಾಕೆ ಬೇಕು? ಬ್ಯುಸಿ ಇರ್ತಾಳೆ ಬಿಡಲು. ಏನಾದ್ರೂ ಆರ್ಡರ್ ಮಾಡು. ಆರ್ಡ್ರ್ ಅಂತೆ ಆರ್ಡ್ರು. ಫಸ್ಟ್ ಒಂದೇನಂತ ಕೇಳಿ ಮಾತಾಡಿ ಮುಗಿಸ್ಬಿಡು. ಏನು ಪದೇ ಪದೇ ಕಾಲ್ ಮಾಡೋದು? ನನಗೇನು ನೋಡಿ ಇಷ್ಟು ಇರಿಟೇಟ್ ಆಗ್ತಿದೆ, ನಿನಗೇನು ಇರಿಟೇಟ್ ಆಗಲ್ವಾ? ಫಸ್ಟ್ ಒಂದೇನಂತ ಕೇಳಿ ಮಾತಾಡಿ ಮುಗಿಸೋದನ್ನ. ಹಲೋ ನಿಧಿ. ಹಾ ಹೇಳು. ಎಷ್ಟೈತಿ ಅಂತ ಕಾಲ್ ಮಾಡೋದು? ಎಷ್ಟ್ ಸತಿ ಹೇಳಿದೀನಿ ಕಾಲ್ ಮಾಡ್ಬೇಡ ಅಂತ? ಸ್ವಲ್ಪ ಮಾತಾಡೋದಿತ್ತು ಪ್ಲೀಸ್. ಅದೇನ್ ಹೇಳು. ಫೋನಲ್ಲಿ ಬೇಡ, ಡೈರೆಕ್ಟಾಗಿ ಸಿಗ್ತೀಯಾ ಪ್ಲೀಸ್ ನಿಧಿ? ಮೀಟ್ ಎಲ್ಲ ಆಗಕ್ಕಾಗಲ್ಲ, ಕಾಲಲ್ಲೇ ಹೇಳು. ಮೀಟ್ ಆಗು ನಿಧಿ, ಸ್ವಲ್ಪ ಮಾತಾಡೋದಿತ್ತು. ಆಗಲ್ಲ. ನೀನು ಎಲ್ಲಿದೆ ಹೇಳು, ನಾನು ಅಲ್ಲೇ ಬರ್ತೀನಿ ಪ್ಲೀಸ್ ನಿಧಿ. ಸರಿ. ನಿಧಿ ನಿಧಿ ಸಿಗ್ತಾಳಂತ ಮಗ, ಬಾ ಹೋಗೋಣ. ಏನಾಗಲ್ಲ, ಮಾತಾಡು. ನಂಗೆ ಸ್ವಲ್ಪ ಗ್ಯಾರೇಜಲ್ಲಿ ಕೆಲಸ ಇದೆ, ನಾನು ಹೋಗ್ಬರ್ತೀನಿ. ಸರಿ.
ಎಷ್ಟೊತ್ತಿಗೆ ಅದು ಬರೋದು? ಕಾಲ್ ಮಾಡಿ ಕರ್ದಿದ್ದು ನೀನು ತಾನೇ? ನಿನ್ಗೇನು ಟೈಮ್ ಸೆನ್ಸ್ ಇಲ್ವಾ? ಬೇಗ ಬರೋಕ್ಕೇನು ರೋಗ ನಿನಗೆ? ಅದು ಬೈಕ್ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಕಾಯೋದು ಅಂದರೆ ಎಷ್ಟು ಇರಿಟೇಷನ್ ಆಗುತ್ತೆ ಅಂತ ಗೊತ್ತಾ? ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ ನನಗೆ. ಇವಾಗೆಲ್ಲ ಅಸಹ್ಯ ಅನ್ಸತ್ತಲ್ಲ. ಅದೆಲ್ಲ ಬಿಡು, ಇವಾಗ ಎದಕ್ಕೆ ಕರ್ದೆ ಹೇಳು. ಏನು ಮೇಡಮ್, ಈ ನಡುವೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀರಾ? ನೋಡು, ನನಗೆ ತುಂಬ ಕೆಲಸ ಇರುತ್ತೆ. ನಿನ್ ಥರ ಎಲ್ಲ ಇರೋಕ್ಕಾಗಲ್ಲ. ನನ್ನ ಥರ ಅಂದರೆ ಯಾವ ಥರ? ಏನಿಲ್ಲ, ಇವಾಗ ಎದಕ್ಕೆ ಕರ್ದೆ ಹೇಳು. ಯಾಕೆ ಇಷ್ಟೊಂದು ಅವಾಯ್ಡ್ ಮಾಡ್ತಾ ಇದೆಯಾ? ಒಂದು ಕಾಲ್ ಇಲ್ಲ, ಒಂದು ಮೆಸೇಜ್ ಇಲ್ಲ. ಕಾಲ್ ಮೆಸೇಜ್ ಮಾಡಿಲ್ಲ ಅಂದರೆ ಅವಾಯ್ಡ್ ಅಲ್ಲ, ಬ್ಯುಸಿ ಇರ್ತೀವಂತ ಅರ್ಥ. ಬ್ಯುಸಿ ಮೇಡಮ್, ಇವಾಗೆಲ್ಲ ತುಂಬ ಬ್ಯುಸಿ. ಇವಾಗೇನು ಹೇಳ್ತೀಯಾ ಇಲ್ಲ ನಾನು ಹೋಗ್ಲಾ? ಹೌದಾ? ಅಷ್ಟೊಂದು ಬ್ಯುಸಿನಾ? ಅಟ್ಲೀಸ್ಟ್ ಒಂದು 2 ನಿಮಿಷ ಕೂಡ ಟೈಮ್ ಕೊಡೋಕ್ಕಾಗಲ್ವಾ? ಮನೆಗೆ ಹೋದ್ಮೇಲೆ ಒಂದು ಕಾಲು ಮಾಡೋಕ್ಕಾಗಲ್ವಾ ನಿನಗೆ? ನೋಡು, ನಂಗೆ ಮೊದಲೇ ನಂಗೆಲ್ಲ ಮಾತಾಡೋಕ್ಕಾಗಲ್ಲ. ಮೊದಲೇ ವರ್ಕ್ ಮಾಡಿ ಸಾಕಾಗಿರುತ್ತೆ, ಅದ್ರಲ್ಲಿ ನಿಂದೊಂದು. ನನಗೆ ಯಾರೋ ಹೇಳಿದ್ರು ಕೊನೆವರೆಗೂ ಜೊತೆಗಿರ್ತೀನಿ ಅಂತ. ಅದೆಲ್ಲ ಅವಾಗ, ಇವಾಗ ಹಂಗೆಲ್ಲ ಇರೋಕ್ಕಾಗಲ್ಲ. ಇರಕ್ಕಾಗಲ್ಲ. ಯಾಕಾಗತ್ತೇಳು? ನೋಡು, ನಿನ್ ಕಾಲ್ ಮೆಸೇಜ್ ಎಲ್ಲ ಮಾಡಿ ನನ್ನ ತಲೆ ತಿನ್ಬೇಡ. ಹಂಗೂ ಫ್ರೀ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ಇವಾಗ ನಾನು ಬ್ಯುಸಿ ಇದ್ದೀನಿ, ಬರ್ತೀನಿ. ನಿಧಿ, ನಿಧಿ, ಹಲೋ, ಹಾ ಹೇಳು. ಏನ್ ಮಾಡ್ತಾ ಇದೆಯಾ ಕಣೋ? ಇಲ್ಲೇ ಹೊರಗಡೆ ಹೋಗ್ತಿದ್ದೆ. ಹೌದಾ, ನಿಂಗೊಂದ್ ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸು? ನಾನ್ ನಾಳೆ ನಿಂಗೆ ಇರೋ ಹತ್ರ ಬರ್ತಾ ಇದ್ದೀನಿ. ಹಾ? ಯಾಕೆ ಇಷ್ಟ ಶಾಕ್ ಆಗ್ತಾ ಇದೀಯಾ? ಏನಿಲ್ಲಮ್ಮ, ನೀನ್ ಕೊಟ್ಟಿರೋ ಸರ್ಪ್ರೈಸ್ ಖುಷಿಗೆ ಮಾತೇ ಬರ್ತಿಲ್ಲ. ಓಕೆ ಓಕೆ, ನಾಳೆ ನಾನ್ ಬರೋಕ್ಕಿಂತ ಮುಂಚೆನೆ ನೀನ್ ಬಂದ್ ವೇಟ್ ಮಾಡ್ತಾ ಇರ್ಬೇಕು. ಬರ್ತೀನಿ. ಓಕೆ ಓಕೆ, ಬಾಯ್. ಯಪ್ಪ, ಫಸ್ಟ್ ನಿಧಿ ಕಾಲ್ ಮಾಡ್ಬೇಕು. ಹಲೋ, ಎಲ್ಲಿದ್ಯಾ? ಮನೇಲಿದ್ದೆ. ಯಾಕೆ ಟೆನ್ಷನಲ್ಲಿದ್ಯಾ? ಹೇ, ಟೆನ್ಷನ್ ಏನಿಲ್ಲ, ಸ್ವಲ್ಪ ಅರ್ಜೆಂಟಾಗಿ ನಿನ್ ಜೊತೆ ಮಾತಾಡ್ಬೇಕಿತ್ತು. ನಾಳೆ ಸಿಗ್ತೀಯಾ? ಏನು ಅರ್ಜೆಂಟಾಗಿ ಕಾಲ್ ಮಾಡಿ ಬರಕ್ಕೆ ಹೇಳ್ದೆ? ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ. ಹಾ, ಹೇಳು. ಅದು ನಾನು ಇನ್ಮೇಲಿಂದ ಕಂಪ್ನಿಗೆ ಬರಲ್ಲ. ಹಾ, ಯಾಕೆ? ನನಗೆ ಬೇರೆ ಕಡೆ ಜಾಬ್ ಆಗಿದೆ, ಸೊ ನಾನು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಈ ಕಂಪ್ನಿನೂ ಚೆನ್ನಾಗೇ ಇತ್ತಲ್ಲ. ಅದು ಒಳ್ಳೆ ಕಂಪ್ನಿನೇ, ಚೆನ್ನಾಗಿ ಆಫರ್ ಮಾಡ್ತಿದ್ದಾರೆ, ಸೊ ಶಿಫ್ಟ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಆದ್ರೂ ನಿಂಗೇನು ಪ್ರಾಬ್ಲಮ್ಮು? ಡೈಲಿ ಪಿಕಪ್ ಡ್ರಾಪ್ ತಾನೆ, ಅವೆಲ್ಲ ನೋಡ್ಕೊಳ್ಳೋಣ ಬಿಡು. ವಿಷಯ ಪಿಕಪ್ ಡ್ರಾಪ್ದಲ್ಲ. ಮತ್ತೆ ಇನ್ನೇನೇನು ಪ್ರಾಬ್ಲಮ್ಮು? ಸರಿ, ಡೈಲಿ ಸಿಗ್ತೀನಿ, ತಲೆ ಕೆಡ್ಸ್ಕೊಬಿಡು. ಸಿಗ್ತೀಯಾ ತಾನೇ? ಇವಾಗ ನಿನ್ಗೆ ಯಾಕೆ ಸುಳ್ಳು ಹೇಳಿ? ನೀನು ನೋಡ್ದೆ ಇರಕ್ಕೆ ನನಗೂ ಆಗಲ್ಲ. ಸರಿ, ಹೋಗೋಣ. ಪಕ್ಕ ಸಿಗ್ತೀಯಾ ತಾನೇ? ಓ, ನಿಂಗೆ ಯಾವಾಗ ಬೇಕು ಕ್ಲಾರಿಟಿ ಸಿಕ್ಕಿದೆ, ಬಾ. ಮತ್ತೆ ಹೆಂಗಿತ್ತು ಜರ್ನಿ? ಬೋರಿಂಗ್ ಕಣೋ. ಮತ್ತೆ ನಾನಂತೂ 1 ಮಂತ್ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಫಿಕ್ಸ್ ಆಗಿ ಬಂದ್ಬಿಟ್ಟಿದ್ದೀನಿ.
ನಂಗೆ ಗೊತ್ತಿತ್ತು, ಅದಕ್ಕೆ ನಾನು ಒಂದು ಮಂತ್ ರಜಾ ಹಾಕ್ಬಿಟ್ಟಿದ್ದೀನಿ. ಹೌದಾ? ಹ್ಮ್ ಲವ್ ಯು ಕಾನೋ. ಹ್ಮ್ ಸತ್ಯ. ನಾನು ಏನಾದರೂ ಆರ್ಡರ್ ಮಾಡೋಣ? ಆರ್ಡರ್ ಅಂತೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಪದೇ ಪದೇ ಕಾಲ್ ಬರ್ತಾ ಇದೆ. ನನ್ಗೆ ಇಷ್ಟು ಇರಿಟೇಷನ್ ಆಗ್ತಾ ಇದೆ, ನಿಂಗೆ ಆಗ್ತಾ ಇಲ್ವಾ? ಏನಂತ ಮೊದ್ಲು ಮಾತಾಡಿ ಮುಗಿಸೋ. ನನ್ನ ಮೂಡೆಲ್ಲ ಹಾಳಾಗೋಯ್ತು. ಎರಡು ನಿಮಿಷ, ಏನಂತ ಕ್ಲಿಯರ್ ಮಾಡ್ಕೊಂಬರ್ತೀನಿ. ಹಲೋ ಸಂಜು. ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ? ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಬ್ಯುಸಿ ಇದೀವಿ ಅಂತ ಅರ್ಥ ಮಾಡ್ಕೋ. ಪದೇ ಪದೇ ಕಾಲ್ ಮಾಡಿ ಇರಿಟೇಟ್ ಮಾಡಬೇಡ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸರಿ, ನಾಳೆ ಸಿಗ್ತೀನಿ. ನಾನು ಇವಾಗ ಬ್ಯುಸಿ ಇದ್ದೀನಿ. ಇವಾಗ ನಾನು ಬ್ಯುಸಿ ಇದ್ದೀನಿ ಹೇಳ್ತಿರೋದು ನಿಂಗೆ ಅರ್ಥ ಆಗ್ತಿಲ್ವಾ? ಮತ್ತೆ ಕಾಲ್ ಮಾಡಬೇಡ, ಕಟ್ ಮಾಡು. ಯಾಕೆ ಎಷ್ಟು ಲೇಟು? ಎಷ್ಟೊತ್ತು ಅಂತ ವೇಟ್ ಮಾಡೋದು? ಸಾರಿ. ಓ, ನಡ್ಕೊಂಡು ಬಂದ? ನಮ್ಮನ್ನೆಲ್ಲ ಯಾರು ಪಿಕ್ ಮಾಡಬೇಕು? ಸರಿ ಆಯಿತು. ಇವಾಗ ಕರೆದಿದ್ದೇನಕ್ಕೆ? ಏನು ಸರ್, ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀರಾ? ನಮ್ಮ ಕಂಪ್ನಿಲಿ ಸ್ವಲ್ಪ ಕೆಲಸ ಜಾಸ್ತಿ, ನಿಮ್ಮ ಕಂಪ್ನಿ ಥರ ಅಲ್ಲ, ಅದಕ್ಕೆ ಸ್ವಲ್ಪ ಬ್ಯುಸಿ. ನೀನು ನಮ್ಮ ಕಂಪ್ನಿಲಿ ಎಷ್ಟು ಕೆಲಸ ಮಾಡಿದ್ದೀಯ ಅಂತ ನಾನು ನೋಡಿದ್ದೀನಿ ತಗೋ. ಇವಾಗಲೂ ಬ್ಯುಸಿನೇ. ಏನೋ ನೀನು ಕರೆದೆ ಅಂತ ಬಂದೆ. ಸರಿ, ಏನು ಹೇಳು? ಓ, ಅಷ್ಟೊಂದು ಬ್ಯುಸಿನಾ? ನನಗೋಸ್ಕರ 1-2 ನಿಮಿಷ ಕೂಡ ಖಾಲಿ ಇರಲ್ವಾ? ಹೌದು, 2 ನಿಮಿಷನೂ ಫ್ರೀ ಇಲ್ಲ. ಓ, ನಿನ್ನ ಪಿಕಪ್ ಡ್ರಾಪು ಇಲ್ಲ ಅಂತ ನಿಮ್ಮ ಪ್ರಾಬ್ಲಮ್ಮು. ಅವ್ನು ಯಾವನೋ ಇದ್ನಲ್ಲ ರಾಮ್, ಅವನ ಕರೆಯತ್ತಾನೆ. ಅವನ ಬಗ್ಗೆ ಮಾತಾಡಬೇಡ. ಅವನ ಬಗ್ಗೆ ಮಾತಾಡಿ ಯೋಗ್ಯತೆನೂ ನಿನಗಿಲ್ಲ. ಯೋಗ್ಯತೆ ನೋಡಿದ್ದೀನಿ, ನಿಮ್ಮ ಯೋಗ್ಯತೆನ. ಅವನ ಬಗ್ಗೆ ನಿನ್ಗೇನೋ ಗೊತ್ತು? ಅವನು ಮಗು ಥರ. ಹೋ ಮಗು? ಏನು ಇಷ್ಟು ದೊಡ್ಡ ಮಗುನಾ? ನಿನ್ನ ಹತ್ರ ಅವನ ಬಗ್ಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ನೀನು ಇಷ್ಟು ಚೀಪಾಗಿ ಬಿಹೇವ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಚೀಪಾಗಿ ಬಿಹೇವ್ ಮಾಡ್ತಿರೋದು ನಾನಲ್ಲ, ಚೀಪ್ ಮೆಂಟಾಲಿಟಿ ಇರೋದು ನಿಂದು. ಕರ್ತಿದ್ದಕ್ಕೂ ಒಳ್ಳೆ ಮರ್ಯಾದೆ ಕೊಟ್ಟೆ. ನಿನಗಿಷ್ಟು ಮರ್ಯಾದೆ ಕೊಟ್ಟಿದ್ದೆ ಜಾಸ್ತಿ. ನಿನ್ನ ಹತ್ರ ಜಗಳ ಮಾಡೋಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ನಾನು ಹೋಗಬೇಕು, ನೀನು ಹೋಗು. ಎಷ್ಟೊತ್ತಿಗೆ ಅದು ಬರೋದು? ಕಾಲ್ ಮಾಡಿ ಕರ್ದಿದ್ದು ನೀನು ತಾನೆ? ನಿನ್ಗೇನು ಟೈಮ್ ಸೆನ್ಸ್ ಇಲ್ವಾ? ಬೇಗ ಬರೋಕ್ಕೇನು ರೋಗ ನಿನಗೆ? ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಗುತ್ತೆ ನನಗೆ. ನೋಡು, ನನಗೆ ತುಂಬ ಕೆಲಸ ಇರುತ್ತೆ. ನಿನ್ನ ಥರ ಎಲ್ಲ ಇರೋಕ್ಕಾಗಲ್ಲ. ನಂಗೆ ಮೊದಲಿನಂಗೆಲ್ಲ ಮಾತಾಡೋಕ್ಕಾಗಲ್ಲ. ಓ, ನಿನ್ನ ಡ್ರಾಪ್ ಮಾಡೋಕೆ ಆ ಮಗು ಎಲ್ಲಿದೆಯೋ ಏನೋ. ನಿನ್ನ ಹಣೆ ಬರನೇ ಎಷ್ಟು. ನಾನೇ ಡ್ರಾಪ್ ಮಾಡ್ತೀನಿ, ಬಾ.
ನನಗೆ ಯಾರೋ ಹೇಳಿದ್ರು ಕೊನೆವರೆಗೂ ಜೊತೆಗಿರ್ತೀನಿ ಅಂತ. ಅದೆಲ್ಲ ಅವಾಗ, ಇವಾಗ ಹಂಗೆಲ್ಲ ಇರಕ್ಕಾಗಲ್ಲ. ನೋಡು, ನಿನ್ ಕಾಲ್ ಮೆಸೇಜ್ ಎಲ್ಲ ಮಾಡಿ ನನ್ನ ತಲೆ ತಿನ್ಬೇಡ. ಹಂಗೂ ಫ್ರೀ ಇದ್ರೆ ನಾನೇ ಕಾಲ್ ಮಾಡ್ತೀನಿ. ಇವಾಗ ನಾನು ಬ್ಯುಸಿ ಇದ್ದೀನಿ, ಬರ್ತೀನಿ. ರಾಮ್, 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 ಯಾರಾದ್ರೂ ಆಂಬ್ಯುಲೆನ್ಸ್ಗಾದ್ರೂ ಕಾಲ್ ಮಾಡಿ. ರಾಮ್, ರಾಮ್ ಹೇಳು ರಾಮ್. ಅಯ್ಯೋ, ನಾನೇನ್ ಮಾಡ್ಲಿ? ಸಂಜುಗಾದ್ರೂ ಹೆಲ್ಪ್ ಕೇಳ್ತೀನಿ. ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಇದೆ. ಪ್ಲೀಸ್ ಹಾಸ್ಪಿಟಲ್ಗಾದ್ರೂ ಕರ್ಕೊಂಡು ಹೋಗೋಣಪ್ಪ. ಪ್ಲೀಸ್, ನಿನ್ ಕೈ ಮುಗಿತೀನಿ, ಬೇಕಿದ್ರೆ ಕಾಲ್ ಬೀಳ್ತೀನಿ. ಪ್ಲೀಸ್ ಕರ್ಕೊಂಡು ಹೋಗೋಣಪ್ಪ. ರಾಮ್, ನಿನ್ ಮಗುವಿನಂತ ಪ್ರೀತಿಗೆ ನಾನ್ ಮೋಸ ಮಾಡ್ಬಿಟ್ಟೆ. ಹೇಗಾದ್ರೂ ಮಾಡಿ ನಿನ್ ಉಸಿರನ್ನ ಗಟ್ಟಿಯಾಗಿ ಉಳಿಸ್ಕೊ. ನನ್ನ ಉಸಿರು ನಿಲ್ಲುವವರೆಗೂ ನಿನ್ ಜೊತೆಲೇ ಇರ್ತೀನಿ. ರಾಮ್, ರಾಮ್, ಎದ್ದೇಳು ರಾಮ್, ಪ್ಲೀಸ್ ಹೇಳು ರಾಮ್. ನೋಡು, ನಿನ್ಗೇನು ಆಗಲ್ಲ ರಾಮ್, ನಾನಿದ್ದೀನಿ. ಎದ್ದೇಳು ರಾಮ್. ರಾಮ್, 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 ರಾಮ್. ಕೆಲವು ಸಂಬಂಧಗಳ ಮೌಲ್ಯ ಅವು ನಮ್ಮ ಜೊತೆ ಇರುವಾಗ ಅರ್ಥವಾಗುವುದಿಲ್ಲ. ಅವರು ದೂರವಾದಾಗ ಅಥವಾ ಶಾಶ್ವತವಾಗಿ ನಮ್ಮನ್ನು ಬಿಟ್ಟು ಹೋದಾಗ ಮಾತ್ರ ಅವರ ಪ್ರೀತಿಯ ಆಳ ಗೊತ್ತಾಗುತ್ತದೆ. ಆದ್ದರಿಂದ ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರನ್ನು ಅವರು ಇರುವಾಗಲೇ ಗೌರವಿಸಿ, ಏಕೆಂದರೆ ಸಮಯ ಹೋದ ಮೇಲೆ ಗಡಿಯಾರ ಮತ್ತೆ ಓಡಬಹುದು, ಆದರೆ ಹೋದ ಮನುಷ್ಯ ಮತ್ತೆ ಎಂದಿಗೂ ಹಿಂದಿರುಗುವುದಿಲ್ಲ.
ಆಕಾಶದಾಚೆ ಹಾರೋ ಕನಸು ನಂದಲ್ವೇ ಅಲ್ಲ, ಭೂಮಿ ಮೇಲೇನೆ ನಾವು ಸಂತೋಷವಾಗಿರಬಹುದಲ್ಲ. ನನ್ನ ರಾಣಿ ನಾನಿಂದೆ ರೂಳಿ, ಈ ಪ್ರೀತಿಗೆ ನೀ ಹಾಕು ಸಹಿ. ನಮ್ಮ ಮಧ್ಯ ಒಂದ ಗೆಜ್ಜೆ ಬಂತು, ಆ ಗೆಜ್ಜೆಯಿಂದ ನನ್ನ ನಿದ್ದೆ ಹಾರತು. ನಿನ್ನ ಕಂಡಾಗಿಂದ ಮನಸ್ಸು ಹುಚ್ಚ ಆಯಿತು, ನಿನಗೂನು ಹಿಂಗೆ ಆಗಿದ್ರೆ ಹೇಳು. ನನ್ನ ರಾಣಿ ನಾನಿಂಗೆ ನೀನಿ, ಈ ಪ್ರೀತಿಗೆ ನೀ ಹಾಕು ಸಹಿ. ನಿಮ್ಮ ಸೆಂಟ್ರಿಗೆ ಬರ್ತಾರೆ ಅನ್ಕೊಳ್ಳಿ, ಇಲ್ಲಿ ಇವ್ರು ಮಿಡಲ್ ಕಾಣ್ತಾರೆ ಪಾಪ. ಹಾಂ ರೆಡಿ ರೋಲಿಂಗ್ ಆ್ಯಕ್ಷನ್.